ನಮಸ್ಕಾರ. ಇವತ್ತಿನ ಶುಭೋದಯಕ್ಕೆ ಸ್ವಾಗತ. ಇವತ್ತೊಂದು ವಿಶೇಷ ಇದೆ. ಅನ್ನದಾತ ಯಾರು? ರೈತ. ರೈತರಲ್ಲಿ ಸಾಮಾನ್ಯವಾಗಿ ರೈತರನ್ನು ಅಥವಾ ಹೆಚ್ಚು ರೈತಾಪಿ ವರ್ಗದವರನ್ನು ಒಕ್ಕಲಿಗರು ಅಥವಾ ಒಕ್ಕಲಿಗ ಅನ್ನೋದು ಒಂದು ಜಾತಿ ಆಯಿತು. ಅದು ನಾನು ಜಾತಿ ಪ್ರಶ್ನೆಯಲ್ಲಿ ಎತ್ತಾ ಇಲ್ಲ, ಕ್ಷಮಿಸಬೇಕು. ಅದರಲ್ಲಿ ನನಗೆ ಅಷ್ಟು ಆಸಕ್ತಿನೂ ಇಲ್ಲ ವೈಯಕ್ತಿಕವಾಗಿ ಹೇಳಬೇಕಂದ್ರೆ. ಇರಲಿ. ಆದರೆ ಈ ಒಕ್ಕಲಿಗರು ನಮ್ಮ ಸಮುದಾಯಕ್ಕೆ ಅಥವಾ ಸಮಾಜಕ್ಕೆ ನೀಡಿರುವ ಕಾಣಿಕೆ ಕೂಡ ದೊಡ್ಡದೇ. ಯಾಕೆ ಅಂತಂದರೆ ಕೃಷಿಯಲ್ಲಿ ಪ್ರಮುಖ ಪಾತ್ರ ಈ ಒಕ್ಕಲುತನವೇ. ಯಾರೇ ಒಕ್ಕಲು ಮಾಡಿದ್ರೂ ಅವರು ಹುಟ್ಟಿನಿಂದ ಯಾವ ಜನ ಆದರೂ ನಾವು ಅವ್ರನ್ನ ಒಕ್ಕಲಿಗರು ಅಂತಲೇ ಕರಿಬೇಕಾಗುತ್ತೆ. ಅವರು ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ ಅದೊಂದು ಕಲೆ, ಅದೊಂದು ವಿಜ್ಞಾನ. ಯಾವ ರೀತಿಯಲ್ಲಿ ಅದನ್ನು ನಾವು ರವಿಯ ಮೂಲಕ ಕಲ್ತ್ಕೊಳ್ತೀವಿ ಅನ್ನೋದನ್ನ ನೋಡೋಣ. ಒಕ್ಕಲಿಗ ರವಿ ಕಾಣ. ಒಕ್ಕಲಿಗ ಅಂತೆ ರವಿ. ಯಾಕೆ? ಕತ್ತಲ ಕಳೆಯ ಕಿತ್ತು ಜಲವ ಮೇಲಕ್ಕೆತ್ತಿ ಮೋಡಗಳಿಂದ ಹನಿಸಿ ಬೆಳಕ ಬಿತ್ತಿ ಬೆಳೆವ ದಿಟದ ಒಕ್ಕಲ ದಿನದ ಸೋಜಿಗವ ಕಾಣಲೇಳು. ಒಕ್ಕಲಿಗ ರವಿ ಯಾಕೆಂದರೆ ಕತ್ತಲ ಕಳೆಯನ್ನು ಕಿತ್ತಾಕ್ತಾನೆ. ಕತ್ತಲ ಕಳೆ, ರೈತ ಬೆಳಿಬೇಕು ಅಂದರೆ, ಕೃಷಿ ಬರಬೇಕು ಅಂದರೆ ಆ ಪೈರುಗಳ ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥ ಇತರೆ ಕಳೆಯನ್ನು, ಬೇಡದ ಗಿಡಗಳನ್ನು ಕಿತ್ತಾಕಬೇಕು. ಕತ್ತಲ ಕಳೆಯ ಕಿತ್ತು ಜಲವ ಮೇಲಕ್ಕೆತ್ತಿ, ಅದು ಬಾವಿಯಲ್ಲಿದ್ದರೆ ಅದನ್ನು ಮೇಲಕ್ಕೆ ಎತ್ತಬೇಕು. ಮೇಲಕ್ಕೆತ್ತಿ ಏತನೋ ಮತ್ತೊಂದು ತಂತ್ರದಿಂದ ಅದನ್ನ ಮೇಲಕ್ಕೆ ಎತ್ತಬೇಕು. ಈಗ ಏತಗಳಿಲ್ಲ, ಎಲ್ಲ ಪಂಪು, ಮೆಷಿನ್ ಸೆಟ್ ಎಲ್ಲ ಬಂದಿದೆ. ಜಲವ ಮೇಲಕ್ಕೆತ್ತಿ ಮೋಡಗಳಿಂದ ಹನಿಸಿ, ಸೂರ್ಯ ಏನು ಮಾಡ್ತಾನೆ, ಅದನ್ನು ನಾವು ಹೊಲದಲ್ಲಿ ಓವರ್ ಹೆಡ್ ಟ್ಯಾಂಕ್ ಮಾಡ್ಕೋತೀವಿ, ಮನೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಮಾಡ್ಕೋತೀವಿ. ಆ ರೀತಿಯಲ್ಲಿ ಹೊಲದಲ್ಲೂ ಹೆಡ್ ಟ್ಯಾಂಕ್ಗಳನ್ನು ಮಾಡ್ಕೊಳ್ಳೋದು ಉಂಟು. ಸೂರ್ಯನ ಓವರ್ ಹೆಡ್ ಟ್ಯಾಂಕ್ ಯಾವುದು? ಮೋಡಗಳು. ಮೋಡಗಳಿಂದ ಹನಿಸಿ ಬೆಳಕ ಬಿತ್ತಿ ಬೆಳೆವ. ಇವೆಲ್ಲ ಇವನು ಯಾಕೆ ಕೃಷಿ ಕಾರ್ಯ ಮಾಡ್ತಾ ಇದ್ದಾನೆ ಅಂದರೆ ಬೆಳಕನ್ನು ಬಿತ್ತಿ ಬೆಳಿತಾನೆ. ದಿಟದ ಒಕ್ಕಲ, ಆದ್ದರಿಂದ ಅವನು ನಿಜವಾಗ್ಲೂ 100% ಒಕ್ಕಲಿಗ. ಇಂತಹ ದಿನದ ಇವತ್ತು ಅವನೇನು ಕೃಷಿ ಮಾಡ್ತಿದ್ದಾನೆ ಅದು ನೋಡೋದಕ್ಕೆ ಈ ಸೋಜಿಗವ ಕಾಣಲೇಳು. ಈ ಸೋಜಿಗವನ್ನು ಕಾಣೋದಕ್ಕೆ ನಾವೆಲ್ಲರೂ ಹೇಳ್ತಾ ಇದ್ದೀವಿ ಅನ್ನೋದು ಇವತ್ತಿನ ಶುಭೋದಯ ಪದ್ಯದ ಸಾರಾಂಶ. ನಮಸ್ಕಾರ.